ಹೆಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ನಾವು ಸೂ ಫ್ರಮ್ ಸೋ ಮೂವಿ ರಿವ್ಯೂ ಕೊಡಕ್ಕೆ ಬಂದೀವಿ. ತುಂಬಾ ಲೇಟ್ ಆಗಿದೆ, ಜುಲೈನಲ್ಲಿ ರಿಲೀಸ್ ಆಗಿರೋ ಫಿಲಮ್ ಇದು. ಬಟ್ ಇವಾಗ ಓ ಟಿ ಟಿನಲ್ಲಿ ಬಿಟ್ಟಿರೋದ್ರಿಂದ ಸೊ ಈಗ ರಿವ್ಯೂವಿಂಗ್ ದಿ ಫಿಲಮ್ ಆಫ್ಟರ್ ಅ ಲಾಂಗ್ ಟೈಮ್. ಹೌದು, ನಂಗೆ ಕೇಳ್ಬೇಕಂದ್ರೆ ಕಾಂತಾರ ಚಾಪ್ಟರ್ 1 ಬರೋಕ್ಕಿಂತ ಮುಂಚೆ ಐ ವುಡ್ ಹವ್ ಸೆಡ್ ಸೂ ಫ್ರಮ್ ಸೋ ವಾಸ್ ಮೈ ಫೇವ್ರೆಟ್ ಮೂವಿ ಆಫ್ ದಿಸ್ ಇಯರ್. ಯಾ, ಕಾಂತಾರ ಬಂದು ಅಫ್ಕೋರ್ಸ್ ಸ್ಟಾರ್ಮ್ ತಗೊಂಡು ಹೊಟ್ಟೋಯ್ತು. ಬಟ್ ಬಿಫೋರ್ ಕಾಂತಾರ ದಟ್ ವಾಸ್ ರಿಫ್ರೆಶಿಂಗ್ ಫಿಲಮ್, ಒನ್ ಆಫ್ ದಿ ಬೆಸ್ಟ್ ಫಿಲಮ್ಸ್ ಆಫ್ ದಿ ಇಯರ್. ಇನ್ ಟರ್ಮ್ಸ್ ಆಫ್ ನ್ಯಾಚುರಲ್ ಆಗಿ ತೆಗ್ದಿರೋದು ತುಂಬಾ ಚೆನ್ನಾಗಿತ್ತು ಅದು ಬಂದಾಗ ಜುಲೈನಲ್ಲಿ. ನನಗೆ ಆ ತರ ಕಾಮಿಡಿ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ ಮೊದಲು. ಸೊ ಐ ಹ್ಯಾವ್ ಒನ್ ಬಯಾಸ್ ಫೀಲಿಂಗ್ ಕಾಮಿಡಿ. ನಮ್ಮಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿ ತುಂಬಾ ಇಷ್ಟ. ಅಂಡ್ ಕಾಮಿಡಿನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಫಿಲಮ್ ಅಲ್ಲಿ. ಇಟ್ ವಾಸ್ ಮಾರ್ಕೆಟೆಡ್ ಆಸ್ ಅ ಹಾರರ್ ಕಾಮಿಡಿ, ಬಟ್ ವೆರಿ ಇಂಟ್ರೆಸ್ಟಿಂಗ್ ವೇ ಆಫ್ ಹಾರರ್ ಕಾಮಿಡಿ ತಗೊಂಡು ಹೋಗಿರೋದು. ತುಂಬಾ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಅಂಡ್ ಇಟ್ ಈಸ್ ಫ್ರಮ್ ಡೆಬ್ಯೂ ಡೈರೆಕ್ಟರ್ ಜೆ.ಪಿ. ತುಮ್ಮಿನಾಡ್ ಅಂತ. ಅಶೋಕನಾಗಿ ಅವ್ರ ಮೇನ್ ಲೀಡ್ ಆಗಿ ಆಕ್ಟ್ ಮಾಡಿದ್ದಾರೆ. ನನಗ್ ಮೇನ್ ಇಷ್ಟ ಆಗಿದ್ದಂದ್ರೆ ಶನಿಲ್ ಗೌತಮ್, ರವಿ ಅಣ್ಣ ಸಕ್ಕತ್ತಾಗಿ ಬಂದಿದೆ. ಅದು ಮಾತ್ರ ಬ್ರಿಲಿಯಂಟ್ ಆಕ್ಟಿಂಗ್, ಕರೆಕ್ಟ್, ಅಮೇಜಿಂಗ್ ಆಕ್ಟಿಂಗ್. ದಿ ಕಾಮಿಡಿ ಅವರು ಫೋರ್ಸ್ ಮಾಡಕ್ ಹೋಗಿಲ್ಲ, ಎಲ್ಲೂ ಎಂಟೈರ್ ಮೂವಿನಲ್ಲಿ ಎಲ್ಲೂ ಫೋರ್ಸ್ ಮಾಡಕ್ ಹೋಗಿಲ್ಲ. ಬಟ್ ನ್ಯಾಚುರಲ್ ಆಗಿ ನಗು ಬರುತ್ತೆ ಸುಮಾರು ಕಡೆ. ನ್ಯಾಚುರಲ್ ಆಗಿ, ಎಸ್ಪೆಷಲಿ ಸ್ಟಾರ್ಟಿಂಗ್ ಅಲ್ಲೇನೆ ಗಾಡಿ ಪಾರ್ಕ್ ಮಾಡಕ್ ಹೋದಾಗ ದಟ್ ವಾಸ್ ಸಕ್ಕತ್ತಾಗಿದೆ, ಅಮೇಜಿಂಗ್. ಆಮೇಲೆ ನಾವು ಮರ್ತ್ವಿ ರಾಜ್ ಬಿ ಶೆಟ್ಟಿ ಕ್ಯಾಮಿಯೋ, ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಮಾತ್ರ. ಕರುಣಾಕರ್ ಗುರುಜಿಯಾಗಿ ಥಿಯೇಟರ್ ಅಲ್ಲಿ ಪ್ರತಿಯೊಬ್ರು ಬಿದ್ ನಗ್ತಿದ್ರು. ಇಲ್ಲಿ ನೀನ್ ಇಂಡಿಯಾದಲ್ಲಿ ನೋಡಿದ್ಯಾ, ಬಟ್ ಇಲ್ಲಿ ಇನ್ವಾಲ್ವ್ಡ್ ಆಸ್ ಅ ಕಂಪ್ಲೀಟ್ಲಿ ಪರಕಾಯ ಪ್ರವೇಶ ಅಂತ. ರಾಜ್ವಿ ಶೆಟ್ಟಿ ತುಂಬಾನು ವೈಲೆನ್ಸ್, ಗರುಡ ಗಮನ ನೋಡಿದ್ರು ಸಚ್ ಅ ರಿಫ್ರೆಶಿಂಗ್ ಕ್ಯಾರೆಕ್ಟರ್. ಈಗ ಕರುಣಾಕರ್ ಗುರುಜಿಯಾಗಿ ತುಂಬಾ ಚೆನ್ನಾಗಿತ್ತು, ಸಕ್ಕದಾಗಿ ತೋರಿಸಿದ್ದಾರೆ. ಅಂಡ್ ಪ್ರತಿಯೊಬ್ರು ಇವನ್ ಭಾವ, ದ ರೋಲ್, ದ ಆಕ್ಟಿಂಗ್, ಅಂಡ್ ಇವಂದು ಪ್ರಕಾಶ್ ತುಮ್ಮಿನಾಡ್ ಅಲ್ಲಿ ಪ್ರಕಾಶ್ ಅಣ್ಣ ಆಟೋ ಡ್ರೈವರ್ ಸಕ್ಕದಾಗಿ ಬಂದಿದೆ. ಅಂಡ್ ಮಜಾ ಏನ್ ಗೊತ್ತಲ್ಲ, ದೇರ್ ಇಸ್ ನೋ ಲೀಡ್ ಫಿಮೇಲ್ ಲೀಡ್ ಇಲ್ಲ. ಅದೊಂದಿದೆ. ಫೀಮೇಲ್ ಲೀಡ್ ಆಕ್ಚುಲಿ ಸುಲೋಚನಾ ಅಂತಾನೆ ಹೇಳ್ಬೋದು ನಾವು. ಸುಲೋಚನಾ ಅಂತಾನೆ ಹೇಳ್ಬೋದು. ಒಂದು ಇನ್ನೊಂದು, ಈ ಪರ್ಫಾರ್ಮೆನ್ಸ್ ಎಷ್ಟು ರಿಯಲ್ ಅಂದ್ರೆ, ಒಂದು ಹಳ್ಳಿನಲ್ಲಿ ಕಥೆ ನಡೀತಾ ಇದೆ, ನಾವು ಸುಮ್ನೆ ಹಳ್ಳಿನಲ್ಲಿ ಇದ್ದು ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ನಂಗೆ ಅಂಗಡಿ ಆಚೆ ಕಡೆ ತಾತ ಕೂತ್ಕೊಂಡು ಕನ್ನಡಕ ರೆಡಿ ಮಾಡ್ಕೊತಾರೆ, ಅವ್ರಿಗೆ ಏನು ಕಾಣಿಸ್ತಿರಲ್ಲ ಪಾಪ. ಬಟ್ ಅವ್ರು ಮಾತಾಡೋ ರೀತಿ ನಿಜವಾಗ್ಲೂ ನಾವು ಹಳ್ಳಿಲಿ ಇದೀವಿ ಅಂತ ಫೀಲ್ ಬರಬೇಕು. ಎಕ್ಸಾಕ್ಟ್ಲಿ. ನಾವು ಅಲ್ಲೇ ಅಕ್ಕಪಕ್ಕ ಊರವರು, ಏನಾಯ್ತು ಬೆಳಿಗ್ಗೆ, ಏನಾಯ್ತು ನೈಟು ಅನ್ಕೊಂಡು ನಾವು ಹಂಗಿದೀವಿ. ಆ ತರ ಇದೆ ಆ ಫಿಲಮ್ ಅಲ್ಲಿ. ಸತೀಶ ಅಂತ ಒಬ್ಬರು ಕ್ಯಾರೆಕ್ಟರ್ ಮಾಡಿದ್ದಾರೆ. ನಮ್ಮ ಕಾಂತಾರಲ್ಲಿ ಸಂಗಪ್ಪ ಅಂತ ಮಾಡಿದಾರಲ್ಲ, ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಅಂತ ಕೂದಲು. ಸೊ ಅವರು ಎಷ್ಟು ನ್ಯಾಚುರಲ್ ಆಗಿ ಮಾಡಿದಾರೆ ಅಂದ್ರೆ, ಅವ್ರದ್ದೊಂದು ಸೀನ್ ನೆನಪಾಗುತ್ತೆ ನಂಗೆ. ಒಂದ್ ಕಡೆ ಟಾರ್ಚ್ ಪಾಸ್ ಮಾಡ್ತಾರೆ, ಅಜ್ಜಿ ಒಬ್ರು ಸ್ನಾನ ಮಾಡ್ತಿರ್ತಾರೆ, ಅವ್ರು ನೋಡಕ್ ಹೋದಾಗ ಅವ್ರ ಮನೆ ಹೋದಾಗ. ಸೊ ಅಲ್ಲಿ ಒಂದು ಟಾರ್ಚ್ ಪಾಸ್ ಮಾಡಬೇಕಾರೆ ಹಿ ಸೋ ಡ್ರಂಕ್, ತುಂಬಾ ಟೈಟ್ ಆಗ್ಬಿಟ್ಟಿದ್ದಾರೆ ಕುಡಿದು. ಅವ್ರಿಗೆ ಟಾರ್ಚ್ ಇಸ್ಕೊಳಕ್ಕೂ ಹೋಗ್ತಾರೆ, ಟಾರ್ಚ್ ಇಸ್ಕೊತಾರೆ, ಟಾರ್ಚ್ ಆಗ್ಲಿ ಹೊಟ್ಟೋಗಿದೆ. ಬಟ್ ಎಂಟೈರ್ ವೇ ಇಟ್ ಇಸ್ ಶಾರ್ಟ್ ಅಂದ್ರೆ ಇಟ್ಸ್ ಸೋ ನ್ಯಾಚುರಲ್. ತುಂಬಾ ಚೆನ್ನಾಗಿದೆ. ಆಮೇಲೆ ಇವಂದು ಚೆನ್ನಾಗಿ ಬಂದಿದೆ, ಕಾಂತಾರದಲ್ಲಿ ಹಿಲ್ ಬಿ ದ ರಾಮದಾಸ್. ಯದು ಅಣ್ಣ ನಮ್ ಸಭೆಯ ಅಧ್ಯಕ್ಷರಾಗಿ ಸ್ಪೀಚ್ ಕೊಡ್ತಾರಲ್ಲ 1985ನೇ ಇಸ್ವಿ ಅಂತ ಹೇಳ್ಕೊಂಡು, ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೌದು, ರವಿ ಅಣ್ಣ ಸ್ಟೀಲ್ಸ್ ದ ಶೋ ವಿತ್ ನ್ಯಾಚುರಲ್ ಪರ್ಫಾರ್ಮೆನ್ಸಸ್. ಭಯ ಇದೆ, ಆದ್ರೆ ಊರಿಗೆ ತೋರಿಸ್ಕೊಳ್ಬಾರ್ದು ಭಯನ ಅಂತ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈಗ ಸುಲೋಚನಾ ಮುಟ್ಟೋದಾಗಿರ್ಬೋದು, ಒಂದೇ ಬೆರಳಲ್ಲಿ ಮುಟ್ಟೋದು, ತುಂಬಾ ಚೆನ್ನಾಗಿ ನ್ಯಾಚುರಲಿಸ್ಟಿಕ್ ಪರ್ಫಾರ್ಮೆನ್ಸ್ ಅದು. ಅವ್ರು ದೇವ್ರ ನಮಸ್ಕಾರ ಮಾಡಕ್ ಅವ್ರ ಅಮ್ಮ ಬಂದು ಮುಟ್ಟಾಗ ಹೆದರ್ಕೊಳ್ಳೋ ರೀತಿ ತುಂಬಾ ಚೆನ್ನಾಗಿದೆ. ಫಿಲಮ್ ಅಲ್ಲಿ ಕೊನೆಯಲ್ಲಿ ಹೋಗ್ತಾ ಹೋಗ್ತಾ ಭಾನು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗುತ್ತೆ. ದಟ್ ಈಸ್ ಸ್ಲೈಟ್ಲಿ ಇಮೋಷನಲ್ ಪಾರ್ಟ್ ಆಫ್ ದ ಫಿಲಮ್. ಸೊ ಬಟ್ ಆ ಪೋರ್ಷನ್ ನೀವು ಭಾನು ಮತ್ತೆ ರವಿ ಅಣ್ಣನ ಮಧ್ಯೆ ಒಂದು ಸಣ್ಣ ಲವ್ ಸ್ಟೋರಿ ತೋರಿಸ್ತಾರೆ. ಈಗ ಸುಮಾರು ಫಿಲಮ್ ಅಲ್ಲಿ ನೋಡ್ಬೇಕಾದ್ರೆ ಲವ್ ಸ್ಟೋರಿಗಳನ್ನ ಫೋರ್ಸ್ಡ್ ಆಗಿ ತೋರಿಸ್ತಾರೆ. ಇದ್ಯಾತಕ್ ಬೇಕಿತ್ತು, ಫೀಮೇಲ್ ತೋರ್ಸೋ ಆಂಗಲ್ ನ ಸ್ವಲ್ಪ ಫೋರ್ಸ್ಡ್ ಅಂತ ಅನ್ಸುತ್ತೆ. ಬಟ್ ಇದ್ರಲ್ಲಿ ಯು ರಿಯಲಿ ಫೀಲ್ ಓಕೆ, ಇವ್ರಿ ರವಿ ಅಣ್ಣಂಗೆ ಭಾನು ಸಿಕ್ಬಿಡ್ಲಿ ಅಂತ ಯು ರಿಯಲಿ ಫೀಲ್ ಅಂಡ್ ರಿಯಲಿ ರೂಟ್ ಫಾರ್ ದಿ ಕ್ಯಾರೆಕ್ಟರ್. ಸೊ ರೈಟಿಂಗ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಟ್ ಟೇಕ್ಸ್ ಯು ಟು ದಟ್ ಪಾಯಿಂಟ್, ಇವ್ರ ಮದುವೆ ಆಗ್ಲಿಪ್ಪ ಅನ್ನಂಗೆ ಫೀಲ್ ಆಗುತ್ತೆ ಆ ತರ. ಸೊ ಈಗ
ನಿಂಗ ಔಟ್ ಆಫ್ 5 ಕೊಡ್ಬೇಕಂದ್ರ ಎಷ್ಟು ಕೊಡ್ತೀವಿ? ಔಟ್ ಆಫ್ 5 ಎಲ್ಲ ಕಷ್ಟ, ಬಿಕಾಸ್ ಇದೆಲ್ಲ ಇವೆಲ್ಲ ಲೈಟ್ ಹಾರ್ಟೆಡ್ ಗುಡ್ ಫಿಲ್ಮ್ಸ್, ರಿಪೀಟೆಡ್ ವಾಚ್ ಎಲ್ಲ ಮಾಡ್ಬೋದು. ಸ್ವಲ್ಪ ಕಷ್ಟನೇ. 4 ಅಂತಾನೆ ಇಟ್ಕೋಬಹುದು, ಬಟ್ ಇಟ್ಸ್ ಸ್ಲೈಟ್ಲಿ ಡಿಫಿಕಲ್ಟ್ ಟು ಗಿವ್. ಓಕೆ, ನೈಸ್. ಇಟ್ಸ್ ವೆರಿ ಲೈಕಬಲ್ ಫಿಲ್ಮ್. ಅದೇ ನನಗೆ ಕೇಳಿದ್ರೆ ಐ ವುಡ್ ಗಿವ್ ಅರೌಂಡ್ 4.5 ಔಟ್ ಆಫ್ 5, ಬಿಕಾಸ್ ಅದು 0.5 is for being biased towards such type of comedy movies. So ಅದ್ ಬಿಟ್ಟು even the songs were good. The Dance Anthem next level ವೈರಲ್ ಆಗಿತ್ತು ಅದು. ಅದು ಇದಕ್ ಮಾಡ್ದಂಗೆ ಇತ್ತು, ರೀಲ್ಸ್ ಗೆ, ಯೂಟ್ಯೂಬ್ ಶಾರ್ಟ್ಸ್ ಗೆ ಪರ್ಪಸ್ಫುಲಿ ಜನರು ಡ್ಯಾನ್ಸ್ ಮಾಡಿ ಹಾಕ್ಬೇಕು, ಇಲ್ಲ ಪಾವ ಬಂದರು ಮಾರ್ಕೆಟಿಂಗ್ ಲೈಕ್ ಪಾಪ್ಯುಲಾರಿಟಿಗೆ ಚೆನ್ನಾಗಿತ್ತು ಅದು. ಅಂಡ್ ಮೇನ್ ಆಗಿ ಹಳ್ಳಿಗಳಲ್ಲಿ ಈಗ ಮೂಢನಂಬಿಕೆ ಅಂತ ಏನ್ ಹೇಳ್ತೀವೋ, ರೂಮರ್ಸ್ ಹೆಂಗ್ ಸ್ಪ್ರೆಡ್ ಆಗುತ್ತೆ. ಯಾವ್ದೋ ಒಂದು ಯಾರಿಗೋ ದೇವ ಬಂತು ಮೈ ಮೇಲೆ, ಅವ್ರು ಬಂದಿದ್ದೇ ಇಲ್ವೋ ಅಂತ ಸರಿಯಾಗಿ ವಿಚಾರಿಸ್ತಾರೆ, ಇಡೀ ಊರಿಗೆ ಹರಡಿದೆ ವಿಷಯ. ಕರೆಕ್ಟ್. ಸೊ ಇಟ್ ಟ್ಯಾಕಲ್ಸ್ ಸೆನ್ಸಿಟಿವ್ ಇಶ್ಯೂಸ್, ಬಟ್ ಅಟ್ ದ ಸೇಮ್ ಟೈಮ್ ಯಾರನ್ನು ಡಿಸ್ಟರ್ಬ್ ಮಾಡಲ್ಲ. ಹಳ್ಳಿಯಲ್ಲಿ ಹಿಂಗ್ ಮಾಡ್ತಿರೋ ತಪ್ಪು ಅಂತ ರೈಟ್ ಫ್ರೆಂಡ್ ಹೇಳಲ್ಲ. ಯಾವ್ದೋ ಒಂದು ಹಳ್ಳಿಲಿ ಹಿಂಗ್ ವಿಷಯ ನಡೆದಿದೆ, ಬಟ್ ಇಟ್ ಸೆನ್ಸಿಟಿವ್ ಇಶ್ಯೂ, ಬಟ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿರೋದು, ತುಂಬಾ ವೆರಿ ವೆಲ್ ಹ್ಯಾಂಡಲ್ಡ್. ಸೊ ಬ್ರಿಲಿಯಂಟ್ ರೈಟಿಂಗ್. ಹೌದು. ಈ ಒಂದು ಕಾಂಟ್ರವರ್ಷಿಯಲ್ ಕ್ವಶನ್, ಕಾಂತಾರ ಚಾಪ್ಟರ್ 1 and So From So, which one will you rank? ಮೇಲೆ ಕೆಳಗೆ ಮಾಡಕ್ಕಾಗಲ್ಲ ಅಲ್ಲ, ರ್ಯಾಂಕ್ ಎಲ್ಲ ಇಲ್ಲ ಅಲ್ಲ, ಮಾಡಕ್ಕಾಗಲ್ಲ. ಡಿಫರೆಂಟ್ ಜಾನರ್ಸ್ ಅಂಡ್ ಬೋತ್ ಹೋಲ್ಡ್ ದೇರ್ ಸ್ಟ್ರೆಂತ್ ಇನ್ ದೇರ್ ಓನ್ ವೇಸ್. ಅಲ್ಲ, ಕನ್ನಡದಲ್ಲಿ ಬಂದಿರೋದೇ 2 ಒಳ್ಳೆ ಮೂವಿ ಈ ವರ್ಷ. 2 ಫಿಲ್ಮ್ ತುಂಬಾ ಚೆನ್ನಾಗಿತ್ತು. ರಿಪೀಟ್ ವಾಚ್ 2ಕ್ಕೂ ತುಂಬಾ ಚೆನ್ನಾಗಿರೋ ಫಿಲ್ಮ್ಗಳು. ಇನ್ನು ಡೆವಿಲ್ ಬಾಕಿ ಇದೆ ಡಿಸೆಂಬರ್ ನಲ್ಲಿ, ದರ್ಶನ್ 45 ಇದೆ, ಸುದೀಪ್ ಅವ್ರದ್ದು ಮಾರ್ಕ್ ಇದೆ. ಇನ್ನು ಈ ವರ್ಷ 3 ದೊಡ್ಡ ಫಿಲ್ಮ್, 3 ವಾರದಲ್ಲಿ 3 ಫಿಲ್ಮ್, 2 ವಾರದಲ್ಲಿ 3 ಫಿಲ್ಮ್. ಡಿಸೆಂಬರ್ 12, ಡಿಸೆಂಬರ್ 24, 2 ಮೂವಿ ಒಂದೇ ದಿನ ರಿಲೀಸ್ ಆಗ್ತಿದೆ. ನೋಡೋಣ ಅದೇ ಟೈಮಿಗೆ ರಿಲೀಸ್ ಆಗುತ್ತೋ ಇಲ್ವೋ. ಬಟ್ ಸೋ ಫಾರ್ ಈ ವರ್ಷದಲ್ಲಿ 2 ಫಿಲ್ಮ್ ತುಂಬಾ ಚೆನ್ನಾಗಿತ್ತು. ಅಜ್ಞಾತವಾಸಿ ಕೂಡ ಬಂದಿತ್ತು, ಬಟ್ ದಟ್ ವಾಸ್ ಅ ಗುಡ್ ಫಿಲ್ಮ್. ಇನ್ನು 3 ಫಿಲ್ಮ್ ಬರೋದಿದೆ, ನೋಡೋಣ ಅದು ಹೇಗಿರುತ್ತೆ ಅಂತ. ಸೊ ನಿಮ್ಗೆ ನಾವು ಕೊಡ್ತಿರೋ ರಿವ್ಯೂ ಅದು ಇದು ಎಲ್ಲ ಇಷ್ಟ ಆಗಿತ್ತಂದ್ರೆ ಗಿವ್ ಅ ಲೈಕ್, ಸಬ್ಸ್ಕ್ರೈಬ್, and see you next time. Bye bye.